ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಲ್ದಿ ಎದ್ದೇನು ಸೇಮ್. ಅವ್ರು ಎದ್ದಿಲ್ಲ, ಡೈಲಿ ನಾ ಎದ್ದೇನು ಅಂತ ಹೇಳ್ತಿರು. ಬಟ್ ಇವತ್ತು ಅವ್ರು ಎದ್ದಿಲ್ಲ, ಅವ್ರನ್ನ ಎಬ್ಸೋಕ್ಕೂ ಹೋಗಿಲ್ಲ, ನಾ ಒಬ್ಬಕ್ಕೆ ಎದ್ದೇನು. ಎಲ್ಲ ಕೆಲಸ ಮಾಡಿದನು. ಎಲ್ಲ ಕೆಲಸ ಅಂದ್ರೆ ಇನ್ನೂ ಐತಿ. ಅನ್ನ ಅಷ್ಟಾಗೈತಿ. ಈಗ ಪಲ್ಯ ಇಟ್ಟನಿ, ಆಮೇಲೆ ಇನ್ನು ಸಾರು ಒಗ್ಗರಣೆ ಹಾಕೋದೈತಿ, ನಾಷ್ಟ ಮಾಡ್ಕೊಂಡೈತಿ. ಅವ್ರಿಗೆ ನಾ ಇನ್ನೂ ಚಹಾ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಪಟ್ನ ಕೆಲಸ ಆಗಲಿ ಆಮೇಲೆ ಮಾಡ್ಕೊಂಡು ಕೊಡಕ್ಕೆ ಬರ್ತೈತೆ ಸ್ವಲ್ಪ ಅಂಥೇಳಿ ನಾ ಚಹಾ ಮಾಡಿಲ್ಲ. ಕೆಲಸ ಮುಗಿಸೀನಿ, ಅಂಗಳಕ್ಕೆ ನೀರು ಹಾಕೋದು, ರಂಗೋಲಿ ಹಾಕಿ ಬರೋದು ಅದನ್ನು ಮಾಡಿ ಬಂದನು. ಡೈಲಿ ನನ್ನ ಜೊತೆ ಅವರು ಹೇಳಿದ್ರು, ಯಾಕಂದ್ರೆ ಒಬ್ಬಕ್ಕೆ ಆಗ್ತಾ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡ್ಬೇಕಂತೇಳಿ. ಇವತ್ತು ಅವ್ರಿಗೆ ಫುಲ್ ಜೋರು ನಿದ್ದೆ ಹತ್ತಿತ್ತು, ಅದಕ್ಕಾಗಿ ನಾನು ಎಬ್ಬಿಸಲಿಲ್ಲ. ಇರಲಿ ಬಿಡು, ಅವರು ಪಾಪ ನಾ ಡೈಲಿ ಕೆಲಸ ಮಾಡಿ ಮಧ್ಯಾಹ್ನ ಮಕ್ಕೋತೇನು, ಬಟ್ ಅವ್ರು ಮಧ್ಯಾಹ್ನ ಮಕ್ಕೋದಿಲ್ಲ, ಅಲ್ಲಿ ಡ್ಯೂಟಿ ಮೇಲೆ ಇರ್ತಾರೋ, ಅದಕ್ಕಾಗಿ ಮಕ್ಕೋದು ಬಿಡು ಅಂತೇಳಿ ನಾನು ಬಿಟ್ನಿ. ಸುಮ್ಮ ಅವ್ರು ಎದ್ರೂ ಹಿಂದಿಂದ ಕಾಡ್ತಾರು. ಅದಕ್ಕೆ ಯಾರು ಹೇಳಿದ್ರೆ ಪಟ್ 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 ಒಬ್ಬೊಬ್ಬರ ಮಾಡಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಅವ್ರನ್ನ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂಥೇಳಿ ಇಬ್ಬರದು ಬರೀ ಇದ್ರೋಗು ಟೈಮ್ ವೇಸ್ಟ್ ಮಾಡಿರ್ತಾವೆ. ಅದಕ್ಕೆ ನಾನು ಒಬ್ಬಕ್ಕೆ ಆದರೆ ಪಟ್ ಪಟ್ ಎಲ್ಲ ಕೆಲಸ ಆಗ್ತಾವೆ ಅಂಥೇಳಿ ಅವ್ರನ್ನ ಎಬ್ಸಲ್ದ ಇವತ್ತು ಜಲ್ದಿ ಅದು ನಾನು ಎಲ್ಲ ಕೆಲಸ ಮಾಡತ್ತೇನೆ. ನಾಷ್ಟ ಆಯ್ತು, ನಾಷ್ಟ ಮಾಡಿ ಚಹಾ ಕುಡಿದು ಅವರು ನಾಷ್ಟ ಮಾಡಿದರು. ಈಗ ಎಲ್ಲ ಮ್ಯಾಲಿಂದ ಅಡುಗೆ ಎಲ್ಲ ಆಯ್ತು, ಪಲ್ಯ ಸಾರ ಅನ್ನ ಎಲ್ಲ ಆಯ್ತು. ಈಗ ಟೈಮ್ ಅವ್ರಿಗೂ ಆಗೈತಿ 8:00 ಹೋಗ್ತಾರು. ಅದಕ್ಕೆ ರೊಟ್ಟಿ ಮಾಡಾಕತ್ತೇನೆ. ರೊಟ್ಟಿ ಮಾಡಿ ಅವ್ರಿಗೆ ಡಬ್ಬಿ ಕಟ್ಟೆ. ಅವ್ರು ಹೋಗ್ಬೇಕಾದ್ರೆ ಟೈಮ್ ಕರೆಕ್ಟ್ 8:30, ಪೋನು 9 ಆಗ್ತೈತಿ. ಎಷ್ಟು ಲಘು ಇದ್ರೂ ಅದು ಬಂದು ಟೈಮ್ ಅಲ್ಲಿಗೆ ಹತ್ತೈತಿ, ಅದೇನು ಗೊತ್ತಾಗೋದಿಲ್ಲ. ನಿನ್ನೆ ಸ್ವಲ್ಪ ಜಲ್ದಿ ಆಗಿತ್ತು, ಯಾಕಂದ್ರೆ 5:30 ಎದ್ದಿದ್ದು ನಿನ್ನೆ. ಯಾಕಂದ್ರೆ ನಿನ್ನೆ ಅದಕ್ಕೆ ಕಳಸ ಜಾತ್ರೆಗೆ ಇದ್ದೀರ ಅಂತ ನಿವಾದ ಕೊಡೋದಿತ್ತು. ಅದಕ್ಕೆ ಮತ್ತು ನನಗೆ ಲೇಟ್ ಆಗ್ತೈತಿ, ಹೋಗಿ ಕೊಡೋಕೆ ಹೋಗೋದಿಲ್ಲ ಅಂತೇಳಿ ಅವರ ಕೊಟ್ಟು ಹೋಗೋದಿತ್ತು. ಅದಕ್ಕೆ ಜಲ್ದಿ ಅವರೇ ಎದ್ದ ನೋಡಿ ಬಂದಿರು. ಇನ್ನು ಜಲ್ದಿ ಆಗಿತ್ತು ಕೆಲಸ. ಇವತ್ತಿನ 5 ಹಂಗೆ ಅಂದ್ರೂ ಅಡುಗೆದು ಆಯ್ತು. ರೊಟ್ಟಿ ಅಷ್ಟು ಮಾತ್ರ ದಿನ ಹುಡುಕಿದ್ದು ಇರ್ತೈತಿ. ಹೆಂಗೆ ಕೆಲಸ ಇರೋದನ್ನ ಮನ್ಯಾಗ ಹೆಂಗಸೂರು ಯಾವಾಗಲೂ ಅದಕ್ಕೆ ಕೆಲಸ ತಪ್ಪಂಗಿಲ್ಲ. ಈಗ ಲಾಸ್ಟ್ ನಂಗೆ 2 ಪಾಪ ರೊಟ್ಟಿ ಮಾಡಿಕೊಟ್ಟಿರ್ತಾಳು. ಆಮೇಲೆ ಆಕೆ ನಂಗೆ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿಕೊಟ್ಟು ಆಮೇಲೆ ಆಕೆ ಮತ್ತೆ ಕೆಲಸ ಮಾಡ್ಕೊತಾಳು. ಮತ್ತು ಈ ಟೈಮ್ ಆಗೈತಿ 8:45. ನಾವು ಆತನು ಎಲ್ಲ ಡಬ್ಬಿ ಕಟ್ಕೊಂಡ. ಯಾಕೆ ಪಾಪ ಇವತ್ತು ಬೆಳಿಗ್ಗೆ ಎದ್ದೇಳು ನಾನು ಎಬ್ಸೋಕ್ಕಿಲ್ಲ ಆಕೆ. ನಿನ್ನೆ ಡೈಲಿ ನಾ ಕರೆಕ್ಟ್ 6 ಗಂಟೆಗೆ ಹೋಗಿ ಒಂದು ಬಸ್ ಅದೈತಿ, ಹೋಗ್ತೇನೆ ಉದ್ಲಿಗೆ. ನೀನು ಒಂದು ಬಸ್ ಇರಾಕಿಲ್ಲ, 8:20 ಹೋಗಿದ್ದ ಮನೆಗೆ. ಹಾಗಾಗೈತಿ ಒಂದು ಬಸ್ಸಲ್ಲಿ ನಿನ್ನೆ ಏನಾಗೈತಿ ಒಟ್ಟು ಹಿಡ್ಕೊಂಡೆ ಮುಂದಿತ್ತು ದಾಯ್ತು. ಅದ್ರ ಮೇಲೆ ಒಂದೇ ಗೋಕಾಕ್ ಬಸ್ ಇಲ್ಲ. ಅದಕ್ಕೆ ಹೋಗಿ ಫುಲ್ ಸುಸ್ತಾಗೈತಿ, ಹೋಗಿ ಮಕ್ಕೊಂಡು ಬಿಟ್ಟಿನಿ. ಅದಕ್ಕೆ ಪಾಪ ಬೆಳಿಗ್ಗೆ ಹೇಳೋಕ್ಕಾಗಲಿಲ್ಲ, ಆಕೆ ಎಬ್ಸರಿಲ್ಲ ಪಾಪ. ನಾನು ಆಕೆ ಎಲ್ಲ ಬೆಳಿಗ್ಗೆ ಒಬ್ಬಕ್ಕೆ ಎದ್ಲು, ಎಲ್ಲ ಕೆಲಸ ಮಾಡಲು. ನಾ ಎದ್ದು ಬರೀ ಜಳಕ ಮಾಡಿ ರೆಡಿಯಾಗಿ ಬಂದುಬಿಟ್ಟಿನಿ ಪಾಪ. ಹಾಗೇನು ಹೆಲ್ಪ್ ಮಾಡೋಕ್ಕಾಗಲಿ ಇವತ್ತು. ಅವರು ಈಗ ಡ್ಯೂಟಿಯಿಂದ ಬಂದರು. ಅವ್ರು ಬರೋ ಮಟ್ಟ ಆಯ್ತು, ನಾನು ಏನು ತಿನ್ನೋದಿಲ್ಲ, ಚಾ ಕುಡಿಯೋಂಗಿಲ್ಲ. ಅವ್ರ ಮಟ್ಟ ಬರೋ ಮಟ್ಟ ಕಾಯ್ದಿರ್ತೇನೆ. ಈಗ ಬಂದವರು ಹಶು ಆಗೈತೆ ಅಂತ ಅವ್ರಿಗೆ. ಅದಕ್ಕಾಗಿ ಏನಾರು ತಿನ್ನಕ್ಕೆ ಮಾಡಿಕೊಡು ಅನ್ನಕತ್ತಾರು. ಅದಕ್ಕಾಗಿ ಮಾಮ ಗೊಂಜಾಳ ತಿನ್ನಿ ತಂದಿದ್ರು ಹಸಿವ. ಅವನ್ನ ಸ್ವಲ್ಪ ತರ್ಕೊಂಡನು. ಅವನ ಒಗ್ಗರಣೆ ಹಾಕಿ ಕೊಡ್ತೀನಿ, ಉಪ್ಪಿಟ್ಟು ಟೈಪ್ ತಿಂತಾರು.